ಒಲವಿನ ಸ್ನೇಹಿತರೆ, ಪ್ರಪ್ರಥಮವಾಗಿ ತಮಗೆಲ್ಲರಿಗೂ ಯೇಸುವಿನ ಪುನರುತ್ಥಾನ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಮೃತ್ಯುಂಜಯ ಯೇಸು ತಮ್ಮೆಲ್ಲರನ್ನು ಆಶೀರ್ವದಿಸಲಿ. ವಿಶೇಷವಾಗಿ ಈ ಸಮುದಾಯವನ್ನು ಹಾಗೂ ಎಲ್ಲರ ಕುಟುಂಬಗಳನ್ನು ಹರಸಿ ಆಶೀರ್ವದಿಸಿ ಬೇಕಾದಂತಹ ಶಾಂತಿ ಸಮಾಧಾನವನ್ನು ತಂದುಕೊಡಲಿ ಎಂಬುದಾಗಿ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ಕ್ರೈಸ್ತರಿಗೆ ಪುನರುತ್ಥಾನ ಹಬ್ಬ ಅಥವಾ ಈಸ್ಟರ್ ಹಬ್ಬ ವಿಶೇಷವಾದಂತಹ ಹಬ್ಬವಾಗಿದೆ. ನಾವು ಆಚರಣೆ ಮಾಡುವ ಹಬ್ಬಗಳಿಗಿಂತ ದೊಡ್ಡ ಹಬ್ಬ ಈ ಈಸ್ಟರ್ ಹಬ್ಬವಾಗಿದೆ. ಕ್ರೈಸ್ತೀಯ ಜೀವನಕ್ಕೆ, ಭಕ್ತಿ ಆಚರಣೆಗಳಿಗೆ ಅಡಿಪಾಯ ಪುನರುತ್ಥಾನ ಹಬ್ಬವಾಗಿದೆ. ಪವಿತ್ರ ಶುಕ್ರವಾರದಂದು ಯೇಸುಸ್ವಾಮಿ ಇಡೀ ಮನುಕುಲದ ರಕ್ಷಣೆಗಾಗಿ, ಪಾಪ ಪರಿಹಾರಕ್ಕಾಗಿ, ಮುಕ್ತಿಗಾಗಿ ಶಿಲುಬೆಯಲ್ಲಿ ಪ್ರಾಣಾರ್ಪಣೆ ಮಾಡಿದರು. ಸೃಷ್ಟಿ ಸಮಸ್ತವು ಯೇಸುವಿನ ಮರಣದಲ್ಲಿ ಕಣ್ಣೀರಿಟ್ಟವು. ಮನುಕುಲವೇ ಮೌನದೆಡೆಗೆ ಸಿಲುಕಿತು. ಇಲ್ಲಿಗೆ ಎಲ್ಲವೂ ಮುಗಿಯಿತು ಎಂಬ ಸೋಲನ್ನು ಒಪ್ಪಿಕೊಳ್ಳುವ ವಾತಾವರಣ ಸೃಷ್ಟಿಯಾಯಿತು. ಆದರೆ ಇವೆಲ್ಲವೂ ಶಾಶ್ವತವಾಗಿರಲಿಲ್ಲ. ಮಾನವ ನೆನೆದಂತೆ ನಡೆಯಲಿಲ್ಲ. ಅವಮಾನಪಡಿಸಿದವರ, ಅಪಹಾಸ್ಯ ಪಡಿಸಿದವರ, ಕಿರುಕುಳ ಕೊಟ್ಟವರ ಹಠಕ್ಕೆ ಉತ್ತರ ಸಿಕ್ಕಿದಂತಾಯಿತು. ಸತ್ಯಕ್ಕೆ ಜಯ ಖಂಡಿತ ಎಂಬುದು ನಿಜವಾಯಿತು. ಸಮಾಧಿಯಲ್ಲಿ ಇರಿಸಿದಂತಹ ಯೇಸುವಿನ ಶರೀರ ಸಮಾಧಿಗಳಿಗೆ ಸವಾಲಾಯಿತು. ಸಾವಿಗೆ ಸೋಲಾಯಿತು. ನೋವಿಗೆ ಮುಕ್ತಿ ಸಿಕ್ಕಿತು. ಕತ್ತಲ ಜೀವನದ ನಶ್ವರತೆಯಲ್ಲಿ ಯೇಸು ಇಡೀ ಮನುಕುಲಕ್ಕೆ ಹೊಂಗಿರಣವಾದರು. ದೇವರು ನಮ್ಮನ್ನು ಕೈಬಿಡುವುದಿಲ್ಲ ಎಂಬ ಸತ್ಯವನ್ನು ಯೇಸು ಪುನರುತ್ಥಾನದ ಮೂಲಕ ಪ್ರಕಟಪಡಿಸಿದರು. ಆದ್ದರಿಂದಲೇ ಈ ಹಬ್ಬ ಮಹತ್ತರವಾದಂತಹ ಹಬ್ಬವಾಗಿದೆ. ಸಂತಸ ಸಂಭ್ರಮದಿಂದ ಈ ಹಬ್ಬವನ್ನು ನಾವೆಲ್ಲರೂ ಆಚರಣೆ ಮಾಡುತ್ತೇವೆ. ಪ್ರಭುವಿನ ಪುನರುತ್ಥಾನ ಹಬ್ಬ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗಲು ಸ್ಫೂರ್ತಿಯಾಗಿದೆ. ಇಂದು ಆಚರಿಸುತ್ತಿರುವಂತಹ ಆಚರಣೆಯಲ್ಲಿ ಹೊಸ ಬೆಂಕಿಯನ್ನು ಆಶೀರ್ವದಿಸಲಾಗುತ್ತದೆ. ಈ ವಿಧಾನ ಯೇಸುವಿನ ಬೆಳಕನ್ನು ವ್ಯಕ್ತಪಡಿಸುತ್ತದೆ. ಪಾಪದಿಂದ ಮುಳುಗಿದ ಜನತೆಗೆ ಯೇಸು ಬೆಳಕಾದರು ಎಂಬ ಸಂದೇಶವನ್ನು ಮೂಡಿಸುತ್ತದೆ. ಮನುಷ್ಯನ ಅಹಂಕಾರ, ಅಧಿಕಾರ, ಅಸೂಯೆ, ಅಪಕಾರಗಳೆಂಬ ಕತ್ತಲ ಲೋಕಕ್ಕೆ ನಮ್ಮನ್ನು ಬಂಧಿಸಿಬಿಡುತ್ತದೆ. ಆದರೆ ಯೇಸುವಿನ ಬೆಳಕು ನಮ್ಮಲ್ಲಿ ಪ್ರೀತಿ, ಕ್ಷಮೆ ಎಂಬ ಸದ್ಗುಣಗಳನ್ನು ಕಂಡುಕೊಳ್ಳಲು ಹಾದಿ ತೋರುತ್ತದೆ ಎಂಬುದನ್ನು ಈ ಹಬ್ಬ ನಮಗೆ ತಿಳಿಸುತ್ತದೆ. ಪ್ರಭುವಿನ ಹಬ್ಬ ನಂಬಿಕೆಯನ್ನು ಮೂಡಿಸುವುದರ ಮೂಲಕ ಸ್ಫೂರ್ತಿ ಚೆಲ್ಲುತ್ತದೆ. ಸೋಲು ಜೀವನದ ಕೊನೆಯಲ್ಲ. ನನ್ನ ಒಡೆತನ, ಒಂಟಿತನ, ಕುಟುಂಬದ ಸಮಸ್ಯೆಗಳು, ಹಸಿವು, ಮಾನಸಿಕ ಹಾಗೂ ದೈಹಿಕ ಅಸ್ವಸ್ಥತೆಗಳು ಪ್ರತಿಯೊಬ್ಬರನ್ನು ಕಾಡುತ್ತಿದೆ. ಧೃತಿಗೆಟ್ಟ ಮಾನವನಿಗೆ ಯೇಸು ತಮ್ಮ ಪುನರುತ್ಥಾನದ ಮೂಲಕ ನಂಬಿಕೆಯನ್ನು ನೀಡುತ್ತಾರೆ. ಧೈರ್ಯದಿಂದ ನಮ್ಮ ಜೀವನವನ್ನು ಸಾಗಿಸಬೇಕು ಎಂಬುದು ಈ ಹಬ್ಬ ನಮಗೆ ತಿಳಿಸುವಂತಹ ಸಂದೇಶ. ಪುನರುತ್ಥಾನ ಹಬ್ಬ ಸತ್ಯದೆಡೆಗೆ ಸಾಗಲು ಜೀವನದ ಸಾರ್ಥಕತೆಗೆ ಸಾಧನವಾಗಿದೆ. ಒಳ್ಳೆಯತನಕ್ಕೆ ಅಳಿವಿಲ್ಲ, ಕೆಟ್ಟತನ ನಾಶವಾಗುತ್ತದೆ ಎಂಬುದನ್ನು ತಿಳಿದು ಮನುಕುಲದ ಒಳಿತಿಗಾಗಿ ಪ್ರಾಮಾಣಿಕ ಜೀವನವನ್ನು ನಡೆಸಲು ಈ ಹಬ್ಬ ದಾರಿದೀಪವಾಗಿದೆ. ಗಲಭೆ, ಯುದ್ಧ, ಅಧಿಕಾರದ ಮೋಹ, ಮನುಕುಲದ ಅಳಿವಿನಲ್ಲಿ ನಡೆಯುವ ಜಗತ್ತು ಉಳಿಯುವುದಿಲ್ಲ. ಸಂಧಾನದಲ್ಲಿ ತೊಡಗುವ ಮನಸ್ಸೇ ಉಳಿಸುತ್ತದೆ ಎಂಬುದನ್ನು ಈ ಹಬ್ಬ ನಮಗೆ ತಿಳಿಯಪಡಿಸುತ್ತದೆ. ಯೇಸುವಿನ ಜೀವನದಲ್ಲಿ ಇವೆಲ್ಲವೂ ಪ್ರತಿಕ್ಷಣವೂ ಮೂಡುತ್ತಿತ್ತು. ಇಹಲೋಕದ ಜೀವನ ಶಾಶ್ವತವಲ್ಲ, ಪರಲೋಕದ ಜೀವನಕ್ಕಾಗಿ ಬದುಕಬೇಕು,
ಎಂಬ ಸತ್ಯವನ್ನು ಯೇಸು ತಮ್ಮ ಪುನರುತ್ಥಾನದ ಮೂಲಕ ತಿಳಿಯಪಡಿಸಿದರು. ಈ ಸತ್ಯದ ಅಂಶಗಳನ್ನು ನಾವು ಅರಿತು ಬಾಳಬೇಕು. ಈ ಪುನರುತ್ಥಾನ ಹಬ್ಬ ನಮ್ಮೆಲ್ಲರನ್ನ ಈ ಜೀವನಕ್ಕೆ ಆಹ್ವಾನಿಸುತ್ತದೆ. ಪ್ರಭು ಯೇಸು ಸೋಲಿನಿಂದ ಜಯ ಗಳಿಸಲು ತಮ್ಮ ಜೀವನವನ್ನೇ ಅರ್ಪಿಸಿದರು. ಇಡೀ ಮನುಕುಲಕ್ಕಾಗಿ ಪ್ರಾರ್ಥಿಸಿದರು, ಕ್ಷಮಿಸಿದರು, ನಮ್ಮೆಲ್ಲರ ಜೀವನ ಬೆಳಕಿನ ಜೀವನವಾಗಲು ಸ್ಫೂರ್ತಿ ನೀಡಿದರು. ಇಂತಹ ಒಂದು ಹಬ್ಬದ ಸಂದರ್ಭದಂದು ನಾವೆಲ್ಲರೂ ಕೂಡ ಒಂದೇ ಕುಟುಂಬವಾಗಿ ಆಚರಿಸುತ್ತಿರುವಾಗ ಪ್ರಭು ಯೇಸು ಕಲಿಸಿಕೊಟ್ಟಂತಹ ಆ ಸದ್ಗುಣಗಳನ್ನು, ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಬೆಳೆಸಿಕೊಂಡು ಬೆಳಕಿನ ಹಾಗೂ ಪುನರುತ್ಥಾನದ ಮಕ್ಕಳಾಗಿ ಬಾಳಲು ನಾವು ಪ್ರಾರ್ಥಿಸೋಣ. ಮಗದೊಮ್ಮೆ ತಮಗೆಲ್ಲರಿಗೂ ಈಸ್ಟರ್ ಹಬ್ಬ, ಯೇಸುವಿನ ಪುನರುತ್ಥಾನ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.
Jaya, Hallelujah, Krishna Jaya.